ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಾಂಡಹಳ್ಳಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಗೆ ಎಸ್ಸಿ ಸಮುದಾಯದ ಪ್ರಭಾವಿ ವ್ಯಕ್ತಿಯೊಬ್ಬ ಅಡ್ಡಲಾಗಿ ಮನೆಯನ್ನು ನಿರ್ಮಾಣ ಮಾಡಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳಿಗೆ ಹೋಗಲು ರಸ್ತೆ ಇಲ್ಲದಂತೆ ಮಾಡಿದ್ದಾನೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ರಸ್ತೆ ಸಮಸ್ಯೆ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾರೂ ನಮಗೆ ಸ್ಪಂದನೆ ನೀಡುತ್ತಿಲ್ಲ. ಮನೆ ನಿರ್ಮಾಣ ಮಾಡಿರುವ ಹನುಮಯ್ಯ ಮಗ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕೆಲಸ ಮಾಡುತ್ತಿದ್ದು, ಆ ಕಾರಣದಿಂದಾಗಿ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡುತ್ತಿಲ್ಲ. ರಸ್ತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ರಸ್ತೆಯನ್ನು ಸಹ ಕಬಳಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಹೋದಲ್ಲಿ 15 ಕುಟುಂಬಗಳು ನಾವು ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಮ್ಮದಾಗಿದೆ. ಇದೇ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡಿದರೆ 15 ಕುಟುಂಬಸ್ಥರು ಆತ್ಮಹತ್ಯೆಗೆ ಶರಣಾಗುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಗಾಂಡಹಳ್ಳಿಗೆ ಗ್ರಾಮಸ್ಥರು. ಇಲ್ಲೇ ರಸ್ತೆಯಲ್ಲಿ ನಮ್ಮ ಮನೆ ವಾಸ ಮಾಡ್ತಾಯಿದ್ದೀನಿ. ನಾನು ಅಡ್ವೊಕೇಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸುಮಾರು ವರ್ಷಗಳ ಅನಾಕಾಲದಿಂದ ಇಲ್ಲಿ ರಸ್ತೆ ಇತ್ತು. ಆಮೇಲೆ ರೀಸೆಂಟಾಗಿ 2-3-4-5 ತಿಂಗಳ ಹಿಂದ್ಗಡೆ ಒಂದು ರಸ್ತೆ ಬಂದ್ ಮಾಡಿದ್ವಿ. ಇದೇ ಗ್ರಾಮದ ಸದಸ್ಯರಾದಂಥ ಮೆಂಬರಾದಂಥ ಮಂಜಣ್ಣವರು ಅದನ್ನೆಲ್ಲ ತಿರುವುಗೊಳಿಸಿ ರಸ್ತೆ ಮಾಡಿದರು. ಸರಾಗವಾಗಿ ಆರಾಮಾಗಿ ಓಡಾಡ್ಕೊಂಡಿದ್ವಿ. ಮತ್ತು ಈ ನಡುವೆ ಜನತಾ ನ್ಯಾಯಾಲಯ ಜಿಲ್ಲಾಧಿಕಾರಿಗೆ ನಾವು ಅರ್ಜಿ ಕೊಟ್ವಿ. ಅಲ್ಲಿಂದ ಈ ಮನೆ ಕಟ್ಟೋಕ್ಕೆ ಕಾಂಪೌಂಡ್ ಫಿಟ್ ಮಾಡಿಕೊಂಡು ಈ ಕಾಲೋನಿ ಜನಕ್ಕೆಲ್ಲ ತೊಂದರೆ ಕೊಡ್ತಾಯಿದ್ದೀನಿ. ಈ ರಸ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ 10 ಮನೆ, ಒಂದು 15 ಮನೆ ಈ ಊರು ಖಾಲಿ ಮಾಡಬೇಕು. ಆಲ್ರೆಡಿ ಒಂದು ಮನೆ ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಸ್ಥಳಾಂತರಿಸ್ತವ್ರೆ. ಇನ್ನು ನಾವು ಖಾಲಿ ಮಾಡಬೇಕಾಗ್ತದೆ. ಬಂದ ನೀರು ಸರಾಗಿ ಮನೆಗಳಲ್ಲಿ ಹೋಗ್ತಾಯಿದೆ. ಈ ರಸ್ತೆ ಇಲ್ಲ ಅಂದರೆ ಯಾರೂ ಇಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಬೇರೆ ಕಡೆ ವಾಸ ಹೋಗ್ಬೇಕಾಗ್ತದೆ. ಯುವ ಸಾಹೇಬ್ರಿಗೂ ಅರ್ಜಿ ಕೊಟ್ಟಿದ್ವಿ, ಪಿ ಡಿ ಒ ಸಾಹೇಬ್ರಿಗೂ ಅರ್ಜಿ ಕೊಟ್ಟಿದ್ವಿ, ಪೊಲೀಸ್ ಸ್ಟೇಷನಲ್ಲೂ ಅರ್ಜಿ ಕೊಟ್ಟಿದ್ವಿ, ಮಂಡಲ್ ಪಿ ಡಿ ಒ ಸಾಹೇಬ್ ಇವ್ರ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ವಿ. ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಯಾರೂ ಬರ್ತಾಯಿಲ್ಲ. ಅವ್ರ ಕೆಲಸ ಮಾಡ್ತಾನೆ ಇದ್ದಾರೆ. ಅದೆಲ್ಲ ವೀಡಿಯೋನೂ ಮಾಡ್ಕೊಂಡಿದ್ವಿ. ಅವ್ರು ಕೆಲಸ ಮಾಡ್ತಾ ಇರೋದೆಲ್ಲ ವೀಡಿಯೋನೂ ಮಾಡ್ಕೊಂಡಿದ್ವಿ. ಪಿ ಡಿ ಒ ಸಾಹೇಬ್ರಿಗೂ ಒಂದು ಸ್ವಲ್ಪ ಕಳಿಸಿದ್ವಿ, ಯುವ ಸಾಹೇಬ್ರಿಗೂ ಕಳಿಸಿದ್ವಿ, ಪೊಲೀಸ್ ಇಲಾಖೆಗೂ ಕಳಿಸ್ತಾನೆ ಕೆಲಸ ಮಾಡ್ತಾಯಿದ್ದೀರಿ, ಬನ್ನಿರಿ ತಡೀರಿ ಅಂತ ಹೇಳ್ತಾ ಕೂಡ ಕೇಳ್ತಾ ಇಲ್ಲ. ನಮ್ಮ ವಕೀಲರಿಗೂ ಹೇಳಿದ್ದೀನಿ, ಇಲ್ಲಿ ಧರಣಿ ಕೂತ್ಕೊತೀವಿ, ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂತೇಳಿ ಎಲ್ಲ ಪಿ ಡಿ ಒ ಎಲ್ರಿಗೂ ಹೇಳಿದ್ರು ಕೂಡ ಅವರು ಯಾವುದೇ ಅಂತ ಕ್ಯಾರೆ ಅಂದರೆ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ. ಇಲ್ಲೇನಾದರೂ ರಸ್ತೆ ಅವರು ತೆರವುಗೊಳಿಸಿ ರಸ್ತೆ ಮಾಡಲಿಲ್ಲ ಅಂದರೆ ಈ 10 ಮನೆಯವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಕನ್ಫರ್ಮ್ ಆಗಿದೆ. ಇಷ್ಟು ಹೇಳಿ ನಾನು ಇದು ಮಾಡ್ತೀನಿ. ಈ ರಸ್ತೆ ಬಿಡಿಸಲೇಬೇಕು ನನಗೆ. ಇದಕ್ಕೆ ಎಷ್ಟೋ ಗ್ರಾಮ ಪಂಚಾಯತ್ ಸದಸ್ಯರು ನೇಪಾಳ ಮಂಜಣ್ಣವರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳ್ತಾ ಇಲ್ಲ. ಏನೇನೋ ಹೇಳ್ತಾ ಇದ್ದಾರೆ, ಬಿಡ್ರಿ ಇದು ರಸ್ತೆ ಇದೆ ಬಿಡ್ರಿ ಅಂದರೂ ಕೂಡ ಹೇಳ್ತಾ ಇಲ್ಲ. ಅಧಿಕಾರಿಗಳಿಗೂ ಹೇಳ್ತಾ ಇದ್ದಾರೆ, ಎಲ್ರಿಗೂ ಹೇಳ್ತಾ ಇದ್ದಾರೆ. ನಾನು ಸದಸ್ಯನಾಗಿ ನಾನು ನೋಡಿದ್ದೀನಿ, ರಸ್ತೆ ಮಾಡಿಸಿದ್ವಿ, ಬಿಡ್ರು ಅಂದ್ರೂ ಕೂಡ ಬಿಡ್ತಾ ಇಲ್ಲ. ಅವ್ರ ಮಾತು ಕೂಡ ಬೆಲೆ ಕೊಡ್ತಾ ಇಲ್ಲ ಅಧಿಕಾರಿಗಳು. ಇಷ್ಟು ಹೇಳಿ ನಾನು ಹನುಮಯ್ಯ ಸಣ್ಣಪ್ಪ ಲೇಟ್ ಮುನ್ವೀರಪ್ಪ ಅವ್ರ ಮಕ್ಕಳಾದ ಮುರಳಿ ಚಂದ್ರಶೇಖರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ, ಚಂದ್ರಶೇಖರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಪೊಲೀಸಿಗೆ ಇಲಾಖೆಯವರು ಯಾವುದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅದಾಗೂ ನಾವು SC ಅಂತ ಹೇಳ್ಬಿಟ್ಟಿದೆ, ನಮ್ಗೆ ಯಾವುದೇ ರೀತಿ ಇದಿರಲಿಲ್ಲ. ಅದು ಬೇರೆಯವರು ಅದರ್ ಕ್ಯಾಸ್ಟರು ಸವರ್ಣೀಯರು ಬಂದು ನಮಗೇನಾದರೂ ಸಹಾಯ ಮಾಡೋಕ್ಕೆ ಬಂದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಸರಿ ಅವ್ರ ಮೇಲೆ ಒತ್ತಡ ಮಾಡ್ತಾಯಿದ್ದಾರೆ. ಅದ್ರಾಗ ಇವಾಗ ಹಾಲಿ ಮೆಂಬರ್ ನೇಪಾಳ ಮಂಜಣ್ಣ ಅವ್ರ ಮೇಲೆ ನೀನೇನಾದರೂ ಸಹಾಯ ಮಾಡೋಕ್ಕೆ ಬಂದರೆ, ಅವ್ರಿಗೇನಾದರೂ ಇದು ಮಾಡೋಕ್ಕೆ ಬಂದು ಸಪೋರ್ಟ್ ಮಾಡೋಕ್ಕೆ ಬಂದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅವ್ರಿಗೂ ಬೆದರಿಕೆ ಹಾಕಿದ್ದಾರೆ. ಇವರು ಅವ್ರ ಮನೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರು. ಆದ್ದರಿಂದ ಈ ಕಡೆ ರಸ್ತೆಯಲ್ಲಿ ಇರೋರಂಥ ಬಡವರು ಏನು ಮಾಡೋಕ್ಕೂ ಅವ್ರನ್ನ ಬಿಡ್ತಾ ಇಲ್ಲ, ದೌರ್ಜನ್ಯವಾಗಿ ವರ್ತನೆ ಮಾಡ್ತಾಯಿದ್ದಾರೆ. ಮುರಳಿ ಅನ್ನೋರು KBL ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಚಂದ್ರಶೇಖರ್ ಅನ್ನೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡೋದು ಪೊಲೀಸ್ ಇಲಾಖೆಯನ್ನು ನೀವು ಹೋಗ್ಬೇಡ್ರಿ ಅಂತೇಳ್ಬಿಟ್ಟು ನಾನು ಸುಮಾರು ಸರಿ ಹೋಗ್ಬಿಟ್ಟು ಪೊಲೀಸ್ ಇಲಾಖೆ ಹೇಳಿದ್ವಿ, ಮನೆ ಕಟ್ತಾ ಇದ್ದಾರೆ ಅಂದರೆ ಆರ್ಡ್ರ್ ಎತ್ಕೊಂಡ್ಬನ್ರಿ ಅಂತಾರೆ. ನಾನು ಸ್ಟಾಪ್ ಮಾಡ್ತೀನಿ, ಯಾವ ಆರ್ಡ್ರ್ ಇದೆ ನಾನು ಸ್ಟಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ನನ್ನ ಮೇಲೇ ಹೇಳ್ತಾರೆ. ನಾನು ಗೊತ್ತಿಲ್ಲ, ನಾನೇ ಹೋಗಿ ಕೇಳ್ಕೊಂಡಿದ್ದೀನಿ, PDO ಅಂತ ಕೇಳ್ಕೊಂಡಿದ್ದೀನಿ, EO ಸಾಹೇಬ್ ಕೇಳ್ಕೊಂಡಿದ್ದೀನಿ. ಯಾರನ್ನು ಕೇಳ್ಕೊಂಡ್ರು ಕೂಡ ಬರ್ತಾಯಿಲ್ಲ. ಇವರು SC ಅಂತ ಹೇಳ್ಬಿಟ್ಟು ಒಂದು ಇದ್ರ ಮೇಲೆ ಅವ್ರು ಬರ್ತಾ ಇಲ್ಲ. ನಮಸ್ತೆ. ಇದು ಗಾಂಡಹಳ್ಳಿ ಗ್ರಾಮ ಠಾಣೆಗೆ ಸೇರೋ ರಸ್ತೆ ಇದು. ನಾನು ಗ್ರಾಮ ಪಂಚಾಯತ್ ಸದಸ್ಯರು ಮಾತಾಡ್ತಾ ಇದ್ದೀನಿ. ಇಲ್ಲೆಲ್ಲ ರಸ್ತೆ ಇತ್ತು, ಫಸ್ಟು ಇಲ್ಲ ರಸ್ತೆ ಮಾಡಿದ್ದಾರೆ. ಆದರೂ ಕಾಂಪೌಂಡ್ ಹಾಕಿ ಎಲ್ಲ ಮಾಡಿದರು. ನಾನು ಮೆಂಬರ್ ಆದಮೇಲೆ ಇದನ್ನು ತೆರವು ಮಾಡಿದ್ರು ಬಿಟ್ಟಿಲ್ಲ ಅವರು. ತಿರುಗಿ ಕಾಂಪೌಂಡ್ ಹಾಕಿ ಮನೆ ಕಟ್ತಾವ್ರೆ. ಯಾವುದೇ ಕಾರಣಕ್ಕೂ ಇದನ್ನು ತೆರವು ಮಾಡಿಸಿ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಅದ್ರ ಮೇಲೆ ಏನು ಮಾಡಿದ್ರು, ಯಾರು ಅರ್ಜಿ ಕೊಟ್ಟರು, PDOಕ್ಕೆ EOಕ್ಕೆ ಅರ್ಜಿ ಕೊಟ್ಟರು, ಯಾರು ಇದು ಬಂದು ನೋಡ್ತಾ ಇಲ್ಲ. ತಹಸೀಲ್ದಾರ್ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಯಾರೂ ಬಂದಿಲ್ಲ ಇನ್ನೂವರೆಗೂ ಇಲ್ಲಿಕ.
ಏನು ಮಾಡಬೇಕು ಅನ್ನೋದು ಅಧಿಕಾರಿಗಳಿಗೆ ಬಿಟ್ಟಿದ್ದು. ಅಧಿಕಾರಿಗಳು ಮುಂದೆ ವ್ಯವಸ್ಥೆ ಮಾಡಬೇಕು, ಇಲ್ಲ ಅಂದರೆ ಇವ್ರು ಬದುಕೋಕೆ ಕಷ್ಟ ಇದೆ ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರ್, ತಾವು ಇದೇ ಗ್ರಾಮದ ನಿವಾಸಿಗಳು. ಮೊದಲಿಂದ ಯಾವ ರೀತಿ ಇತ್ತು ಸರ್? ಮೊದಲೆಲ್ಲ ರೋಡ್ ಇತ್ತು ಸರ್. ನಾನೇ JCP ತಗೊಂಡು ಕ್ಲೀನ್ ಮಾಡಿಸಿದ್ದೆ. 3,500 ಕೊಟ್ಟಿದ್ದೆ JCPಗೆ. ಎಲ್ಲ ರೆಡಿ ಮಾಡಿದ ಮೇಲೆ ಅವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ ಸರ್. ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಹೆಸರು ಬಂದು ಅರುಣ ಅಂತ ಹೇಳ್ಬಿಟ್ಟು, ನಮ್ಮದು ಗಾಂಡ್ಲಹಳ್ಳಿ ಗ್ರಾಮ, ಮಾಸ್ಪನಹಳ್ಳಿ ಪಂಚಾಯತಿ. ಇಲ್ಲಿ ಸುಮಾರು ವರ್ಷಗಳಿಂದ ದಾರಿ ಇತ್ತು. ಇವಾಗ ಸುಮಾರು ದಿನಗಳಿಂದ ಅದನ್ನು ಮುಚ್ಚಿಗೆ ಹಾಕಿದ್ದಾರೆ. ನಮಗೆಲ್ಲೂ ಓಡಾಡೋಕ್ಕೆ ದಾರಿ ಇಲ್ಲ. ನಮ್ಮದು ಈ ಸುತ್ತಮುತ್ತ ಇರೋ 10 ಮನೆಗೂ ದಾರಿ ಇಲ್ಲ. ಅವ್ರು ನೋಡಿದರೆ ದಾರಿ ಬಿಡ್ದಿರ ಇಲ್ಲಿ ದೌರ್ಜನ್ಯವಾಗಿ ಅಡ್ಡ ಹಾಕ್ಕೊಂಡಿದ್ದಾರೆ. ಸುಮಾರು ಎಲ್ರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ, ಯಾರೂ ಬಂದು ನಮಗಿಲ್ಲಿ ದಾರಿ ಬಿಡಿಸ್ತಾ ಇಲ್ಲ. ಎಲ್ರಿಗೂ ಹೇಳಿದ್ದೀವಿ, ಆದಷ್ಟು ಎಲ್ರಿಗೂ ಹೇಳಿ ಪ್ರಯತ್ನ ಮಾಡಿದ್ದೀವಿ, ಆದ್ರೂ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ಮಳೆ ಬಂದರೆ ನೀರೆಲ್ಲ ಮನೆಗಳಲ್ಲಿ ನುಗ್ತಾ ಇದೆ, ಚರಂಡಿ ಇಲ್ಲ, ರಸ್ತೆ ಇಲ್ಲ. ಇದು ಹಿಂಗೆ ಕೊನಸಾಗ್ತಾ ಇದ್ರೆಗನ ನಾವೆಲ್ಲರೂ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ, ಇಲ್ಲ ಊರು ಖಾಲಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇದು ದಾರಿಗನ್ನು ಮಾಡಿಕೊಟ್ಟಿಲ್ಲ ಅಂದ್ರೆಗನ ನಾವೆಲ್ಲ ಸೇರಿಕೊಂಡು ಈ 10 ಮನೆಯವರು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ನಮ್ಗೆ ದಾರಿ ಮಾಡಿಕೊಡಿ ಸರ್, ಪ್ಲೀಸ್ ಸರ್. ಎಲ್ಲರೂ ಬಂದಿದ್ದಾರೆ ಸರ್, ಎಲ್ಲರೂ ಬಂದು ಏನೂ ಮಾಡ್ತಾ ಇಲ್ಲ. ನಮಗಿಲ್ಲಿ ದಾರಿ ಇಲ್ಲ, ಎಷ್ಟು ಒದ್ದಾಡ್ತಾನೂ ದಾರಿ ಕೊಡಿಸ್ತಾ ಇಲ್ಲ. ಯಾರೂ ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಕೊಡಿಸಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೊತೀವಿ. ಅದ್ರ ಮೇಲೆ ಇದಕ್ಕೆ ನಾವು ಯಾರ್ಯಾರಿಗೆ ಅರ್ಜಿ ಕೊಟ್ಟಿದ್ದಾರೋ, ಅವ್ರಿಗೆ ಯಾರ್ಯಾರಿಗೆ ಹೇಳಿದಾರೋ ಅವರೇ ನಮ್ಗೆ ಸಾವಿಗೆಲ್ಲನೂ ಕಾರಣ ಆಗ್ತಾರೆ. ದಯವಿಟ್ಟು ನಮ್ಗೆ ರಸ್ತೆ ಮಾಡಿಕೊಡಿ ಸರ್, ಪ್ಲೀಸ್ ಸರ್.